ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬುರುಡೆ ಚಿನ್ನಯ್ಯನ ಭವಿಷ್ಯ ನಿರ್ಧಾರವಾಗುತ್ತೆ. ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಿದ್ದಾರೆ. ಎಸ್ಐಟಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿದೆ. ಒಂದ್ ಕಡೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಯಿತು. ಮೆಡಿಕಲ್ ಟೆಸ್ಟ್ ನಂತರದಲ್ಲಿ ಈಗ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಚಿನ್ನಯ್ಯನ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ನೋಡಿ, ಮೊದಲನೇದಾಗಿ 13 ದಿನಗಳ ಎಸ್ಐಟಿ ಕಸ್ಟಡಿಗೆ ಕೇಳಲಾಗಿತ್ತು. ಅದಾದ ನಂತರದಲ್ಲೂ ಕೂಡ ಮತ್ತೆ 3 ದಿನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡಿದ್ರು. ಆತನ ಪ್ರತಿಯೊಂದು ಹೇಳಿಕೆಗಳು, ಆತ ಯಾರ್ಯಾರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾನೆ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು, ಈತನ ಹಿಂದಿದ್ದವರು ಯಾರ್ಯಾರು ಅನ್ನುವಂಥ ಕುರಿತಂತೆ ಆತ ಸಂಪೂರ್ಣವಾದ ಮಾಹಿತಿಯನ್ನ ಈಗ ಎಸ್ಐಟಿ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಆಧಾರಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ವಿಚಾರಣೆ ನಡೆಸೋದಕ್ಕೆ ಏನೂ ಬಾಕಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮುಂದೆ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳೋದು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮುಂದೆ ಕೋರ್ಟ್ ಏನು ತೀರ್ಮಾನವನ್ನ ಕೊಡುತ್ತೆ, ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ತೀರ್ಮಾನ ಏನಾದರೂ ಆಗುತ್ತಾ, ಈ ಕುರಿತಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭವಿಷ್ಯ ನಿರ್ಧಾರವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಚಿನ್ನಯ್ಯನನ್ನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ಭವಿಷ್ಯ ನಿರ್ಧಾರವಾಗುತ್ತೆ. ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ ಪೃಥ್ವಿ. ಮಧು ನಾಗರಾಜ್, ಇವತ್ತು 15 ದಿನಗಳ ಈ ಒಂದು ಕಸ್ಟಡಿ ಮುಗಿದಿದ್ದಂಥದ್ದು. ಅಂದ್ರೆ ಆರಂಭಿಕ ಹಂತದಲ್ಲಿ 12 ದಿನಗಳ ಎಸ್ಐಟಿ ಕಸ್ಟಡಿಯನ್ನು ಕೊಟ್ಟಿದ್ರು, ಮತ್ತೆ 3 ದಿನ ಎಕ್ಸ್ಟೆಂಡ್ ಅನ್ನ ಮಾಡಲಾಗಿತ್ತು. ಸೊ ಇವಾಗ 15 ದಿನಗಳ ಕಸ್ಟಡಿ ಇವತ್ತು ಪೂರ್ತಿಯಾಗಿರುವಂಥದ್ದು. ಇವತ್ತೀಗ ಆ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳೀಗ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಈಗ ಜಡ್ಜ್ ಮುಂದೆ ನಿಲ್ಲಿಸಿದ್ದಾರೆ. ಒಳಗಡೆ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ. ಸೊ ಇವತ್ತು ಬಹುತೇಕ ಅಂದ್ರೆ ಜೈಲಿಗೆ ಹೋಗುವಂತ ಚಿನ್ನಯ್ಯ ಜೈಲಿಗೆ ಹೋಗುವಂಥದ್ದು ಬಹುತೇಕ ಫಿಕ್ಸ್. ಯಾಕೆ ಅಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ಕಸ್ಟಡಿಯನ್ನ ಇವತ್ತು ಯಾವುದೇ ರೀತಿ ಕೇಳಲ್ಲ ಅನ್ನೋ ನಿರ್ಧಾರಕ್ಕೆ ಕೂಡ ಬಂದಿರುವಂತದ್ದು. ಯಾವುದೇ ರೀತಿ ಆತ ಇನ್ನು ವಶಕ್ಕೆ ಬೇಕು ಅನ್ನೋ ಯಾವುದೇ ರೀತಿ ಇದನ್ನ ಕೇಳೋದಿಲ್ಲ, ಅಂದ್ರೆ ಹೊಸ ಅಪ್ಲಿಕೇಶನ್ ಅನ್ನ ಕೊಡೋದಿಲ್ಲ. ಸದ್ಯಕ್ಕೆ ಯಾವುದೇ ರೀತಿಯ ಅಂದ್ರೆ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ವಿಚಾರಣೆ ಯಾವುದು ಕೂಡ ಬಾಕಿ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಏನು ಪೊಲೀಸ್ ಕಸ್ಟಡಿಯಿಂದ ಈಗ ಕೋರ್ಟ್ಗೆ ಕೊಟ್ಟಿದ್ದಾರೆ. ಕೋರ್ಟ್ ಇವಾಗ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂತ ಸಾಧ್ಯತೆಗಳಿದೆ. ಇಲ್ಲಿ ಕೋರ್ಟ್ನ ಮುಂಭಾಗದಲ್ಲಿ ಇದ್ದೀನಿ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಏನು ಅಲ್ಲಿ ನೋಡಬಹುದಾಗಿದೆ, ತನಿಖಾಧಿಕಾರಿಗಳ ವೆಹಿಕಲ್ ಮತ್ತೆ ಆ ಚಿನ್ನಯ್ಯನನ್ನ ಕರೆದುಕೊಂಡು ಬಂದಿದ್ದಂತಹ ವೆಹಿಕಲ್ ಕೂಡ ಈಗ ಕೋರ್ಟ್ ಮುಂಭಾಗದಲ್ಲೇ ಅಲ್ಲಿ ಇರುವಂತದ್ದು. ಒಳಗಡೆ ಇವಾಗ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಅಂದ್ರೆ ಜಡ್ಜ್ ಕೆಲವೊಂದಿಷ್ಟು ಅಂದ್ರೆ ಕಾನೂನು ಪ್ರಕ್ರಿಯೆಯಲ್ಲಿ ಒಳಪಡಿಸಿರುವಂತದ್ದು. ಅಂದ್ರೆ ಒಳಗಡೆ ಏನು ಆ ಚಿನ್ನಯ್ಯನ ಪರ ವಕೀಲರು ಕೂಡ ಬಂದಿರುವಂತದ್ದು. ಅಂದ್ರೆ ಚಿನ್ನಯ್ಯ ಒಂದು ಏನು ಉಚಿತ ಕಾನೂನು ಸೇವೆ ಬೇಕು, ಅಂದ್ರೆ ಉಚಿತವಾಗಿ ಲಾಯರ್ಗಳು ಬೇಕು ಅಂತ ಏನು ಕೊಟ್ಟಿದ್ದ. ಸೊ ಅದರಿಂದ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಮಂಗಳೂರು ಇದರಿಂದ 4 ಜನರ ಲಾಯರ್ಗಳನ್ನ ಆತನಿಗೆ ನೇಮಿಸಲಾಗಿತ್ತು. ಸೊ ಅವರು ಕೂಡ ಈಗ ಬಂದಿರುವಂಥದ್ದು. ಅವರು ಇಲ್ಲಿಗೆ ಬಂದು ಈಗ ಒಳಗಡೆ ವಾದಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಕೂಡ ಇದ್ದಾರೆ, ಅಂದ್ರೆ ಸರ್ಕಾರದ ಪರವಾಗಿ PP ಇರುವಂಥದ್ದು. ಸದ್ಯಕ್ಕೆ ಇವತ್ತು ಇಲ್ಲಿಂದ ಜೈಲಿಗೆ ಸೀದಾ ಕಳಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ SIT ಯಾವುದೇ ರೀತಿ ಆತನನ್ನ ಮತ್ತೆ ಹೆಚ್ಚುವರಿ ಓಕೆ ಪೃಥ್ವಿ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಲಗೇಜ್ ಸಮೇತ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಲಾಗಿದೆ. ಮಂಗಳೂರಿನ ಜಿಲ್ಲಾ ಕಾರಾಗೃಹಕ್ಕೆ ಚಿನ್ನಯ್ಯ ಶಿಫ್ಟ್ ಮಾಡಲಾಗುತ್ತಾ? ನೇನು ಕೆಲವೇ ಕ್ಷಣಗಳಲ್ಲಿ ಬಾಸ್ ಮ್ಯಾನ್ ಚಿನ್ನಯ್ಯನ ಭವಿಷ್ಯ ನಿರ್ಧಾರವಾಗುತ್ತೆ. ಲಗೇಜ್ ಸಮೇತವಾಗಿ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ನೋಡಿ, ಏನು ಬೆಳ್ತಂಗಡಿ ಕೋರ್ಟ್ ಮುಂದೆ ಈಗಾಗಲೇ ಅವನನ್ನ ಹಾಜರುಪಡಿಸಲಾಗಿದೆ. ಆತನ ಲಗೇಜ್ ಸಮೇತವಾಗಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಒಳಗಡೆ ಒಂದಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಲಾಗುತ್ತೆ. ಈಗ SIT ಅಧಿಕಾರಿಗಳಂತೂ ಸಂಪೂರ್ಣವಾದ ವಿಚಾರಣೆಯನ್ನ ನಡೆಸಿದ್ದಾಗಿದೆ. ಹೀಗಾಗಿ ಮುಂದೆ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಲಗೇಜ್ ಸಮೇತವಾಗಿ SIT ಅಧಿಕಾರಿಗಳು ಚಿನ್ನಯ್ಯನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಅಂತ ಅಂದ್ರೆ ಸಂಪೂರ್ಣವಾಗಿ SIT ತನಿಖೆ ಅಂತೂ ಇಲ್ಲಿ ಅಂತ್ಯಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು, ಯಾವ ರೀತಿ ಪ್ರಕ್ರಿಯೆ ಇರುತ್ತೆ ಪೃಥ್ವಿ?
ಮಧು ನಾಗರಾಜ್, ಸದ್ಯಕ್ಕೆ ಇವತ್ತು ಅಂದ್ರೆ 15 ದಿನಗಳ ಕಾಲ ಏನು ವಿಚಾರಣೆಯನ್ನ ಮಾಡಿದ್ದಾರೆ, ಇಲ್ಲಿ ಕೆಲವೊಂದು ಸ್ಪಾಟ್ ಮಾಜರ್ಗೂ ಮಾಡಿರುವಂತದ್ದು, ಅಂದ್ರೆ ಸ್ಥಳೀಯವಾಗಿರ್ಬೋದು ಮತ್ತೆ ಬೆಂಗಳೂರಿನಲ್ಲಿ 2 ಕಡೆ ಸ್ಪಾಟ್ ಮಾಜರು ಕೂಡ ಆಗಿದೆ, ವಿಚಾರಣೆಗಳು ಎಲ್ಲವೂ ಕೂಡ ಮುಗ್ದಿರುವಂತದ್ದು. ಅದರಿಂದ ಇವತ್ತು ಏನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ಲಿಕ್ಕೆ ಎಲ್ಲಾ ರೀತಿಯಲ್ಲಿ ತಯಾರಿ ಆಗಿರುವಂತದ್ದು. ಅಂದ್ರೆ SIT ಕಚೇರಿಯಲ್ಲಿ ಆತನ ಲಗೇಜ್ ಏನಿತ್ತು, ಆ ಲಗೇಜ್ ಅನ್ನ ಎಲ್ಲವನ್ನು ಕೂಡ ಈಗ SIT ಅಧಿಕಾರಿಗಳು ಬರ್ತಾ ಅವನ ವಾಹನದಲ್ಲಿ ಏನು ಕರ್ಕೊಂಡು ಬಂದ್ರು, ಅಲ್ಲೇ ಆತನ ಲಗೇಜ್ ಅನ್ನು ಕೂಡ ತಂದಿರುವಂತದ್ದು. ಸೊ ಅದರಿಂದಾಗಿ ಆತನನ್ನ ಡೈರೆಕ್ಟ್ ಆಗಿ ಇಲ್ಲಿಂದ ಅಂದ್ರೆ ಏನು ನ್ಯಾಯಾಲಯದಿಂದ ಮಂಗಳೂರು ಜೈಲಿಗೆ, ಅಂದ್ರೆ ಇಲ್ಲಿಂದ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಮಂಗಳೂರು ಜೈಲಿಗೆ ಹಾಕಬೇಕಾಗುತ್ತೆ. ಸೊ ಅದರಿಂದಾಗಿ ಇಲ್ಲಿಂದ ನೇರವಾಗಿ ಮಂಗಳೂರು ಕಾರಾಗೃಹ, ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಅದಕ್ಕೋಸ್ಕರನೇ ಆತನ ಎಲ್ಲ ಲಗೇಜ್ಗಳನ್ನು ಕೂಡ ಪ್ಯಾಕ್ ಮಾಡಿ ತಗೊಂಡು ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನೋಡಬಹುದಾಗಿದೆ, 15 ದಿನಗಳ ವಿಚಾರಣೆ, ಸ್ಪಾಟ್ ಮಾಜರ್ ಎಲ್ಲವೂ ಕೂಡ ಆಗಿರುವಂತದ್ದು. ಇನ್ನೂ ಏನಾದರೂ ಹೆಚ್ಚುವರಿ ಬೇಕಾಯಿತು ಅನ್ನೋದಾದ್ರೆ ಅದು ಮುಂದಿನ ಹಂತಗಳಲ್ಲಿ ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈತ ಯಾರ್ಯಾರನ್ನ ವಿಚಾರಗಳನ್ನ ಹೇಳಿದ್ದಾನೆ, ಯಾರ್ಯಾರ ಹೆಸರುಗಳನ್ನ ಹೇಳಿದ್ದಾರೆ, ಅವರನ್ನ ವಶ ಪಡೆದಂತ ಸಂದರ್ಭದಲ್ಲಿ ಏನಾದರೂ ಸ್ಪಾಟ್ ಮಾಜರ್ಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಈತನ ಅವಶ್ಯಕತೆ ಇರುತ್ತೆ. ಆವಾಗ ಮತ್ತೆ ಜೈಲಿನಿಂದ ಹೋಗಿ ಬಾಡಿ ವಾರೆಂಟ್ ಮೇಲೆ ಇಲ್ಲ ಬೇರೆ ಬೇರೆ ಕಾನೂನು ಪ್ರಕ್ರಿಯೆಗಳ ಅಡಿಯಲ್ಲಿ ಆತನನ್ನ ವಶಕ್ಕೆ ಪಡೆದು ಮತ್ತೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಈಗ ಸದ್ಯಕ್ಕೆ SITಗೆ ಅಂತ ಅವಶ್ಯಕತೆಗಳು ಯಾವುದು ಕೂಡ ಇಲ್ಲ. ಆದ್ರಿಂದಾಗಿ ಇವತ್ತು ಸೀದಾ ಲಗೇಜ್ ಸಮೇತ ಬಂದಿರುವಂತದ್ದು. ಅದನ್ನ ಇಲ್ಲಿಂದ ನೇರವಾಗಿ ಜೈಲಿಗೆ ಬಿಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅಂದ್ರೆ ಇಲ್ಲಿ ಏನು ನ್ಯಾಯಾಂಗ ಬಂಧನ ವಿಧಿಸಿದ್ರೆ ಈಗ ಕೋರ್ಟ್ ಜಡ್ಜ್ ಏನ್ ಆದೇಶವನ್ನು ಕೊಡ್ತಾರೆ ಅದ್ರ ಮೇಲೆ ನಿಂತಿರುತ್ತೆ. ಯಾಕೆಂತ ಹೇಳಿದ್ರೆ ಇವರು ಆಸ್ ಯೂಶುವಲ್ SIT ತಮ್ಮ ವಶಕ್ಕೆ ಕೇಳಲಿಲ್ಲ ಅಂತ ಹೇಳಿದ್ರೆ ಜಡ್ಜ್ ನ್ಯಾಯಾಂಗ ಬಂಧನ ವಿಧಿಸಲೇಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಇಲ್ಲಿಂದ ಸೀದಾ ಮಂಗಳೂರು ಕಾರಾಗೃಹಕ್ಕೆ ಕರ್ಕೊಂಡು ಹೋಗುವಂಥದ್ದು. ಅಲ್ಲಿ ನೋಡ್ಬೋದಾಗಿದೆ, ಆ ಚಿನ್ನಯ್ಯನನ್ನ ಕರ್ಕೊಂಡು ಬಂದಿರುವಂತಹ ವಾಹನ ಏನಿದೆ ಅಲ್ಲೇ ಆತನ ಲಗೇಜ್ ಕೂಡ ಇರುವಂಥದ್ದು. ಇದೇ ವಾಹನದಲ್ಲಿ ಮಂಗಳೂರು ಜೈಲಿಗೂ ಕೂಡ ಬಿಡುವಂತಹ ಸಾಧ್ಯತೆಗಳಿದೆ. ಹೆಚ್ಚುವರಿ ಪೊಲೀಸರು ಕೂಡ ಎಲ್ಲರೂ ಕೂಡ ಅಲ್ಲಿ ಇರುವಂಥದ್ದನ್ನು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ SIT ಪೊಲೀಸರು ಅಲ್ಲದೆ ಅದನ್ನು ಹೊರತುಪಡಿಸಿ ಏನು ಜಿಲ್ಲಾ ಪೊಲೀಸರು ಯಾರ್ಯಾರಿದ್ದಾರೆ, ಜಿಲ್ಲಾ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಸೊ ಅವರು ಕೂಡ ರೆಡಿ ಇದ್ದಾರೆ. ಅಂದರೆ ಬೆಳ್ತಂಗಡಿ ಪೊಲೀಸರು ಇರ್ಬೋದು, ಸುತ್ತಮುತ್ತ ಪೊಲೀಸ್ ಠಾಣೆಯ ಪೊಲೀಸರುಗಳು ಎಲ್ಲರೂ ಕೂಡ ಇರುವಂಥದ್ದು. ಸೊ ಸದ್ಯಕ್ಕೆ ಇಲ್ಲಿಂದ ವಾಪಸ್ ಜೈಲಿಗೆ ಕರ್ಕೊಂಡು ಹೋಗಿ ಬಿಡುವಂಥ ಸಾಧ್ಯತೆಗಳಿದೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಜಡ್ಜ್ ಏನು ಆದೇಶ ಮಾಡ್ತಾರೆ, ಸೊ ಅದೆಲ್ಲವೂ ಕೆಲವು ಹೊತ್ತಿನಲ್ಲಿ ಗೊತ್ತಾಗಲಿದೆ. ಮಧು ನಾಗರಾಜ್. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.